ಹಾಯ್ ರೈತ ಮಿತ್ರರೇ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಬಾಳಿದ ನಿನ್ನೆ ಗೊಳೆ ಮಾಡಿದ್ದೀವಲ್ಲ, ಅದನ್ನೆಲ್ಲ ಸುಡ್ಲಾಕತ್ತೀವಿ ನೋಡ್ರಿ. ಬರೀ ಲಾಗ್ ಸ್ಟಾರ್ಟ್ ಮಾಡಿ. ಎಲ್ಲರೂ ಹೆಂಗಿದ್ದೀರಿ? ಚಲೋ ಅದಿರಿ ಅನ್ಕೋತೀನಿ. ಇವಾಗ 10 ಗಂಟೆ ಆಗಕ್ಕೆ ಬಂದೈತಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನು. ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಏನೋ ಸರ್ಪ್ರೈಸ್ ಐತಿ, ಬಂದು ಬೆಳಗ್ಗೆ ತೋರಿಸ್ತೀನಿ. ಇವಾಗೆಲ್ಲ ಕರೆಂಟ್ ಎಲ್ಲ ಮುಂಜಾನೆ ಅದಾವಲ್ಲ, ಎಲ್ಲ ಆಗೈತಿ. ಆಗಿರ್ಬೋದು, ಬಟ್ಟೆ ತೊಳೆಯೋದು, ನೀರು ತುಂಬೋದು ಎಲ್ಲ ಕೆಲಸ ಆಗೈತಿ. ಇವಾಗ ರೊಟ್ಟಿ ಮಾಡಾಕತ್ತೀನಿ. ಸರ್ಪ್ರೈಸ್ ಐತಿ, ಕೊನೆಯವರೆಗೂ ನೋಡ್ರಿ ವಿಡಿಯೋ. ಸರ್ಪ್ರೈಸ್ ಏನಂತ ತೋರಿಸ್ತೀನಿ. ಸದ್ಯಕ್ಕೆ ರೊಟ್ಟಿ ಮಾಡ್ಬೇಕು, ಎಲ್ಲ ನಾದಿಟ್ಟೇನಿ. ರೊಟ್ಟಿ ಮಾಡಿಬಿಟ್ಟು ಬರೋಣ ಮತ್ತು ವಿಡಿಯೋ ಅವಾಗ ಮಾಡಿ ಹೇಳ್ತೀನಿ ಏನಂತೇಳಿ. ಟಟ್ಟಡಾನ್ ಅದೇ ನೋಡ್ರಿ, ನಮ್ಮ ಬೈಕ್ ತಂದು ಭಾಳ ವರ್ಷ ಆಗಿತ್ತು, ಹಾಗಾಗಿ ಹಾಳಾಗಿತ್ತು. ಹೊಸ ಬೈಕ ತೊಗೊಂಡು ಬಂದು ಇವಾಗ ಖುಷಿ ತೇಜು ಕೂಡ ಪೂಜೆ ಮಾಡ್ಲಾಕತ್ತಾರ. ಅದರದ ನಾನು ಅವ್ರಿಗೆ ಹೇಳ್ಕೊಡ್ಲಾಕತ್ತೀನಿ. ಆಗಲೇ ಗುಡಿಯಾಗ ಒಂದು ಸಾರಿ ಪೂಜೆ ಮಾಡಿಸ್ಕೊಂಬಂದಾರೀಗ. ಆದ್ರೂ ಮನೆಗೆ ತಂದ ಬಳಿಕ ಪೂಜೆ ಮಾಡಲೇಬೇಕಲ್ಲ, ಹಾಗಾಗಿ ಖುಷಿ ಕೈಲೇನ ಪೂಜೆ ಮಾಡ್ಸಾಕತ್ತೀನಿ. ಅವ್ರಕ್ಕಿಗೆ ಗೊತ್ತಾಗಂಗಿಲ್ಲ ಹೇಳಿ ಎಲ್ಲ ಹೇಳ್ಕೊಟ್ಟು ಪೂಜೆ ಮಾಡ್ಸಾಕತ್ತೀನಿ ಇವಾಗ. ಯಾಕಪ್ಪ ಅಂದ್ರೆ ನಮ್ಗೆ ಗಾಡಿ ಮೇವಿನ ಬಡತನ ಸಿಕ್ಕೆಲ್ಲ ಭಾಳ ಜಲ್ದಿನೇ ಹಾಳಾಗ್ತಾವೆ. ಆದ್ರೂ ಇಂತ ತಂದು ಗಾಡಿಗೆ ಒಂದು 10-13 ವರ್ಷ ಆಯ್ತಂದ ಭಾಳ ಹಾಳಾಗಿತ್ತು. ಅದಕ್ಕೆ ಇದು ಫೇಸ್ಬುಕ್ನ್ಯಾಗ ಬಂದಿತ್ತು, ಹಾಗಾಗಿ ನೋಡಿ ಕೆಲವಷ್ಟರಲ್ಲಿ ಒಂದೇ ದಿನದಾಗ ಹೋಗಿ ತೊಗೊಂಬಂದ್ವಿ. ಸೆಕೆಂಡ್ ಹ್ಯಾಂಡ್ ಐತಿ ಗಾಡಿ, ಬಟ್ ಚಲೋ ಬಂದೈತಿ. ನೋಡ್ಬೇಕು ಮುಂದೆ ಹೆಂಗೆ ಇದನ್ನು ಆಗತ್ತೆ ಅಂಥೇಳಿ. ನಮ್ಗೆ ಇಲ್ಲೇ ಸಿಕ್ತು ಸನ್ನಿದಾಗನ, ಫೇಸ್ಬುಕ್ದಾಗ ಮಾರ್ಕೆಟಿಂಗ್ದವಳು ಹಾಕಿದ್ರೆ ಅಲ್ಲಿ ಹೋಗಿ ಅವ್ರಿಗೆ ಹೇಳೋಣ, ಜಮ್ಕಂಡಿಗೆ ಬಾ ಅಂದಿರು. ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಬಂದಾರ. ನಮ್ಗೆ ಗಾಡಿ ಬೈಕ್ ರೈಡಿಂಗ್ ಅಂದ್ರೆ ತುಂಬಾ ಇಷ್ಟ. ನೀವು ಯಾರ್ಯಾರು ಇಷ್ಟಪಡ್ತೀರಿ ಬೈಕ್ ರೈಡಿಂಗ್ ಅಂಥೇಳಿ ಕಮೆಂಟ್ ಮಾಡಿರಿ. ತುಂಬ ಲಾಂಗ್ ಡ್ರೈವ್ ಹೋಗ್ಬೇಕಂತ ಆಸೆ ಐತಿ. ಯಾವಾಗ ಆ ಕನಸು ಈಡೇರ್ತೈತೋ ಗೊತ್ತಿಲ್ಲ. ಬಟ್ ಬರ್ರಿ ಇವಾಗ ಹಾಗೆ ಹೇಳ್ಕೊಡತ್ತೀನಿ ನಾನೆಲ್ಲ ಖುಷಿಗೆ. ಅಂದ್ರೆ ನಾವು ಮಾಡಿದ್ರಾಗ ಅರ್ಥ ಇರಂಗಿಲ್ಲ, ಅವು ಮಕ್ಕಳು ಕಲ್ಕೋಬೇಕಿಲ್ಲ. ಹಾಗಾಗಿ ಆಕೆಗೆ ದಿನ ಪೂಜೆ ಮಾಡ್ತಾಳೆ ಮನ್ಯಾಗ, ಕೆಲವೊಂದು ವಿಡಿಯೋದಾಗ ನೋಡಿರ್ಬೇಕು. ಸೊ ಅದಕ್ಕೆ ಆಕೆ ಕೈಲೇನೆ ಹೆಣ್ಮಗಳಲ್ಲ, ಮನೆ ಲಕ್ಷ್ಮೀರವ್ರ ಆಕೆ ಮಾಡ್ಸಕ್ಕೆ ಹಚ್ಚೀನಿ. ಮಾಡ್ಲಕತ್ತಾಳ. ನಮ್ಮ ಅಣ್ಣ ತೇಜವಂತರು ಏನೋ ಬಗ್ಗೆ ಮಾಡ್ದೆ, ಹೇಳಿದ ಕೂಡಲೇ ನಮಸ್ಕಾರ ಕೂಡ ಮಾಡಿದೆ, ಹೇಳ್ದೇನೆ ಅವು ಮಾಡಿದ್ದು ನೋಡಿ ಆಕೆನೂ ಖುಷಿನೂ ನಮಸ್ಕಾರ ಮಾಡಿದ್ಲ. ನಮ್ಮ ಆಚಾರ ವಿಚಾರ ಕಲಿಸೋದು ನಮ್ಮ ಧರ್ಮ ಅಲ್ಲ. ಸರ್ಪ್ರೈಸ್ ಏನಂತ ನೋಡಿದ್ರಲ್ಲ, ಅದೇ ಬೈಕ ಮೊದಲೇದೆಲ್ಲ ಹಳೇದಾಗೈತಿ, ಅದಕ್ಕೋಸ್ಕರ ಹೊಸ ಬೈಕ್ ತೊಗೊಂಬಂದೆವು. ಊಟಕ್ಕೆ ಇದು ಪಾಲಕ್ ಪಲ್ಯ ಮಾಡೀನಿ, ಮೆಂತ್ಯ ಪಲ್ಯ ಮಾಡೋ ಥರ. ಸೊ ಹಾಗಲಕಾಯಿ ತೊಂದು, ನಂಗೆ ಈ ಥರ ಹಾಗಲಕಾಯಿದು ಯಾವುದೇ ಡಿಶ್ ಆದರೂ ತುಂಬ ಇಷ್ಟ. ಅದಕ್ಕೋಸ್ಕರ ಟ್ರೈ ಮಾಡತ್ತೀನಿ. ಪಲ್ಯ ಜೊತೆ ಭಾಳ ಚಲೋ ಹೊತ್ತಾಯಿವ, ಸಿಹಿ ಇರ್ತಾವೆ. ಹಾಗಲಕಾಯಿದು ಯಾವುದೇ ಪಲ್ಯ ಕೊಟ್ಟರು ತಿಂತೀನಿ, ನಾನಂತೂ ಕಣ್ಣು ಮುಚ್ಕೊಂಡು ತಿಂತೇನೆ, ನಂಗೆ ಇಷ್ಟ ಭಾಳ. ಸುಮಾರು ರೋಗಗಳನ್ನ ತಡೆಗಟ್ತೈತಿದೆ. ನಂಗಂತೂ ತುಂಬ ಇಷ್ಟ. ನಮ್ಮ ಮುಂಜೆಗೆ ಕೂಗಂಗೆ ಆತಂದ್ರೆ ಗಾಡಿ ಮ್ಯಾಗ ಕುಂದಿರ್ತೈತಿ. ಹೊಸ ಬೈಕ್ ಟೆಸ್ಟ್ ಡ್ರೈವ್ ನೋಡತೈತಿ, ಆಮೇಲೆ ಮ್ಯಾಲೆ ಕೂತಿತ್ತು. ಆಮ್ಯಾಗ ಇವಾಗ ನಾನು ಆಡುಗಳಿಗೆ ಮೇವು ಕಡಿದು ಹೋಗಿಬೇಕಂತೇಳಿ ಹೊಂಟಿದ್ದೆ. ಅವರ ಅಲ್ಲಿ ಬಾಳೆ ಗಿಡದ ಕಡದಲ್ಲಿದ್ದ ಗಿಡಗಳು ಕಡ್ದಿದ್ರು, ಅದನ್ನೆಲ್ಲ ತಂದು ಒಗಿಲತ್ತಿರು. ಇವಾಗ ಮೇವು ತಂದು ಕಡ್ದು ಆಡುಗಳಿಗೆಲ್ಲ ಒಗ್ದೀನಿ. ಈಗ ಡ್ರ್ಯಾಗನ್ ಫ್ರೂಟ್ಗೆ ಸ್ವಲ್ಪ ಕೆದರಿ ಗೊಬ್ಬರ ಎಲ್ಲ ಹಾಕಿ ಇದನ್ನು ಮಾಡಾಕತ್ತೀವಿ. ಯಾಕಪ್ಪ ಅಂದ್ರೆ ಅದು ಕಾಯಿ ಹೂ ಬಿಟ್ಟೈತಿ, ಇವಾಗ 3 ಹೂ ಬಿಟ್ಟೈತಿ. ಅಲ್ಲಿ ನೋಡ್ಬೋದು ಎಲ್ಲ ಚಗಳೆಲ್ಲ ಒಯ್ದೈದ. ಇದು ಅವ್ರಿ ಬೆಳೆ ಎಲ್ಲ ಸುತ್ತ ಹಾಕೊಂಡಿತ್ತಲ್ಲ ಗಿಡಗಳಿಗೆ, ಅದನ್ನೆಲ್ಲ ಒಯ್ದೈದ ಅಲ್ಲಿ ಒಗ್ದೀವಿ, ಎಲ್ಲ ಒಣಗೈತದು. ಅದನ್ನ ಉರಿ ಹಚ್ಬೇಕು. ಇಲ್ಲಿ ನೋಡ್ರಿ ಡ್ರ್ಯಾಗನ್ 3 ಕಾಯಿ ಬಿಟ್ಟೈತಿ. ಇವಾಗ ಇದು ಹೂ ಅರಳಬೇಕು, ದೊಡ್ಡದಾಗಿದ್ದು ಇದು ಹೂ ಅರಳಿ ಆಮ್ಯಾಗ ಅದ್ರಾಗ ಕಾಯಿ ಬರ್ತೈತೆ. ಅದು ಇವಾಗ 3 ಆಗ್ಯಾವು. ಎಷ್ಟು ನೀರು ಬಿಡ್ತೀವಲ್ಲ ಅಷ್ಟು ಕಾಯಿ ಆಗ್ತಾವೆ. ಆಮ್ಯಾಗ ಅಲ್ಲಿದ್ದ ಸ್ವಲ್ಪ ಹಸಿ ಕಟ್ಗಿನ ತಂದು ಮನೆಗೆ ಉರಿಲಕ್ಕ ಹೋಗ್ಕೊಂಡೀನಿ ಇವಾಗ. ಮತ್ತು ಅಲ್ಲಿ ಅವರ ಎಲ್ಲ ಸುಟ್ಟು ಕೆಶಿಂದ ಅಲ್ಲೊಂದು ಪೈಪ
ಕಂಬ ಹಡ್ಡೋದಿತ್ತು. ಕಂಬ ಹುಗ್ದಿದ್ದೀವಿ ಅಲ್ಲೇ ಡಬ್ಬಿ ಕುಣ್ಸಕ್ಕೆ, ಅದು ಕಂಬ ಹಡ್ಲಕತ್ತಾರ. ಇವಾಗ ನಾ ದಂಡಿಗೆ ಹೋಗಿನಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಇದೊಂಥರ ನಮ್ಮದು ದಂಡಿ ಯಾವ ಥರ ಆಗೈತೆ ಅಂದ್ರೆ ಲಾಜ್ ಸಾರಿ ಏನಪ್ಪ ಅಂದ್ರೆ ಇದು ಪಾರ್ಕ್ ಅಂತಾರಲ್ಲ, ಪಾರ್ಕ್ ಥರ ಆಗಿಬಿಟ್ಟೈತಿ. ಎಲ್ಲರಿಗೂ ಬಂದು ಕುಂದ್ರಾಕ ಸಿಕ್ಕಾಪಟ್ಟೆ ನೆರಳಿರ್ತೈತಿ ಗಿಡದ. ಅಲ್ಲಿ ಚಿಕ್ಕು ಗಿಡದ ಬಡ್ಯಾಗಂತೂ ಅಡ್ಡಾಡಿ ಅಲ್ಲಿ ಆಗಂಗಿಲ್ಲ, ಅಷ್ಟು ಗಟ್ನಿ ಬಡ್ದ್ಬಿಟ್ಟೈತಿ. ಎಲ್ಲರೂ ಬಂತಾರ, ಡ್ರಿಂಕ್ಸ್ ಮಾಡೋರು ಬರ್ತಾರ, ಕುಂದ್ರೋರು ಬರ್ತಾರ, ರೆಸ್ಟ್ ಮಾಡೋರು ಬರ್ತಾರ, ಎಲ್ಲರೂ ಬರ್ತಾರ. ಅಲ್ಲೇ ಎಲ್ಲ ನೋಡ್ಬೋದು ಹೆಂಗೆ ಕಾಣಿಸತ್ತವು ವೆಪನ್ಸ್. ಅಲ್ಲಿ ಕುಂದ್ರಾಕ ರೆಸ್ಟ್ ಮಾಡಕ್ಕೆ ತುಂಬ ದೂರದಿಂದ ಬಂದವ್ರು ಯಾರ್ಯಾರು ಇದ್ರಂದ್ರೆ ಆ ನೆರಳ ನೋಡಿದ ಕೂಡಲೇ ಅಲ್ಲೇ ನೀರು ಕೂಡ ಹೋಗ್ತಿರ್ತೈತೆ ಯಾವತ್ತು ಸತತ ನಮ್ದು. ಅದಕ್ಕೋಸ್ಕರ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಮತ್ತೆ ಹೋಗ್ತಾರೆ. ಆದ್ರೆ ಅಲ್ಲಿ ಬಿದ್ದಿದ್ದ ತೆಂಗಿನಕಾಯಿ ಮಾತ್ರ ಮಂಗಮಾಯ ಹಾಕಿರ್ತಾವೆ. ಅದಕ್ಕೋಸ್ಕರ ನಾನು ಅಲ್ಲೇ ದಂಡಿಗೆ ತೆಂಗಿನಕಾಯಿ ಸಪ್ಪಳಾಗಿದ್ದು ಬಿದ್ದಿದ್ದ, ಅದಕ್ಕೆ ತೊಗೊಂಬರಕ್ಕೆ ಹೋಗಿದ್ನಿ ಇವಾಗ ಆ್ಯಕ್ಚುಲಿ. ಮಂಗೆ ಎಲ್ಲ ಚಿಕ್ಕುಕಾಯಿ ಎಲ್ಲ ಹರಿದು ದಿವಾಳಿ ಹಿಡಿಸಿ ಹೋಗ್ಬಿಟ್ಟವು. ಏನೂ ಒಂದು ಕಾಯಿನೂ ಉಳ್ದಿಲ್ಲ ಗಿಡದಾಗ. ನೋಡ್ಬೋದು ಅಲ್ಲಿ ಏನು ಕೆಟ್ಟಾಗೈತೆ ಅಂಥೇಳಿ. ಈಗ ಅದು ನಿನ್ನಿದೆಲ್ಲ ಅಲ್ಲಿ ಗೊಳೆ ಮಾಡಿದ್ದೀವಲ್ಲ, ಸರಿಸಿ ಆ ರೌಂದಿ ಎಲ್ಲ ಬಾಳಿದ ಅದನ್ನು ಎಲ್ಲ ಸುಟ್ಟು ಹಾಕಿವು. ಅಲ್ಲಿ ಇದ್ದಿದ್ದು ಕಟ್ಟಿಗೆ ಎಲ್ಲ ಸುಟ್ಟಿವು. ಇನ್ನೆಲ್ಲ ಮಾಡಿ ಅಲ್ಲಿ ಗೊಂಜಾಳ ಹಾಕೋದೈತಿ. ಸೊ ಎಲ್ಲ ಹಸನ್ ಕ್ಲೀನ್ ಮಾಡಿ ಹಾಕ್ಬೇಕಂತೇಳಿ ಪೂರ್ತಿ ಹಸನ್ ಮಾಡಾಕತ್ತೀವಿ ಇವಾಗ. ಅಲ್ಲಿ ಏನೋ ಹೋದಂಗೆ ಆಯ್ತು, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಿದ್ದು ನಾನು. ಯಾಕೆ ಏನೋ ಸೌಂಡ. ಇವಾಗ ನಿನ್ನೆ ರೌಂದಿ ಸರಿಸ್ಬೇಕಾದ್ರೂ ಅಲ್ಲೊಂದು ಹಾವು ಬಂದಿತ್ತು. ಸೊ ಏನೈತೇನೋ ಅಂತ ನೋಡಾಕತ್ತಿದ್ದೆ. ಆಮ್ಯಾಗ ಬಿದ್ದದ್ದು ಒಂದು ತೆಂಗಿನಕಾಯಿ ತೊಗೊಂಡು ಮನೆಗೆ ಬಂದೆ. ಬೈಕ್ ಹೆಂಗೈತೆ ಅಂತ ಹೇಳಿ ಟೆಸ್ಟ್ ಡ್ರೈವ್ ಮಾಡಿದ್ದು ನಾನು. ನಂಗೆ ಬೈಕ್ ರೈಡ್ ಅಂದ್ರೆ ಭಾಳ ಇಷ್ಟ ಹೇಳ್ಬೇಕಂದ್ರೆ. ಅದಾದ ಕೂಡಲೇ ಮತ್ತು ದನಗಳು ನೀರು ಕುಡ್ಸಾತೀನಿ ಬಿಸಿಲಾಗ. ನೀರು ಕುಡಿಸಿ ಎಲ್ಲಕ್ಕೂ ಮೇವು ಹಾಕಿ ಬಂದೀನಿ. ಎಲ್ಲ ಚೆನ್ನಾಗಿ ಮೇವು ತಿನ್ನತ್ತಾವ. ಆಮ್ಯಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ದ ಗೊಂಜಾಳ ತೆನಿ ಇದಾವಲ್ಲ, ಸೊ ಉದುರಿಸಿ ಅದ್ರದ್ದು ಉಪ್ಪಿಟ್ಟು ಮಾಡ್ಬೇಕಂಥೇಳಿ ಇವಾಗ ಉದುರಿಸ್ಕೊಂಡು ತೆವಿಯಾಗ ಹುರ್ಕೊಳಕತ್ತೀನಿ. ನಮ್ಮ ಕಡೆ ಗೊಂಜಾಳ ಸೀತ್ನಿ ಅಂತೂ ಆಗುತನ ಬಿರುಸಾಗುತನ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಉಳ್ಳಾಗಡ್ಡಿ ಅದರ ಕುದಿಸ್ತಿತ್ತೇವು. ಇವಾಗ ಉಳ್ಳಾಗಡ್ಡಿ ಹಾಕಿ ಎಲ್ಲ ಪಲ್ಯ ಥರ ಮಾಡ್ತೀವಲ್ಲ, ಚೂಡ ಅಂತೀವಲ್ಲ, ಆ ಥರ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಇವಾಗ ಮೊದಲು ಹುರ್ಕೊಳಕತ್ತೀನಿ. ಅವಾಗ ಉಳ್ಳಾಗಡ್ಡಿ 2 ಭಾಗ ಮಾಡಿಟ್ಟಿನಿ. ಯಾಕಂದ್ರೆ ಆಮ್ಯಾಗ ಅಳೋದು ಹತ್ಬಾರ್ದಂತ, ಅಂದ್ರೆ ಕಾಂಟ್ ಹತ್ಬಾರ್ದಂತೇಳಿ ಇವಾಗ ಹುರ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಇಷ್ಟು ಮೀಡಿಯಮ್ ಹುರಿದ್ರೆ ಸಾಕು ಅವಕ್ಕೆ. ಇವಕ್ಕೆ ಭಾಳ ಹುರಿದೇನು ಅವಶ್ಯಕತೆ ಇಲ್ಲ. ಆಮ್ಯಾಗ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಾಕತ್ತೀನಿ. ಸ್ವಲ್ಪ ತಾಳಿಸ್ಕೊಂಡು ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಭಾಳ ಹಾಕ್ಬಾರ್ದು. ಸ್ವಲ್ಪ ಜೀರಿಗೆ, ಆಮ್ಯಾಗ ಸ್ವಲ್ಪ ಅರಿಶಿನ ಪುಡಿ, ಮಸಾಲ ಇದ್ರೆ ಹಾಕ್ಬೋದು, ಚಾಟ್ ಮಸಾಲ ಯಾವುದಾದ್ರೂ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು, ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಹಾಕೋತೀನಿ. ಶೇಂಗಾ ಕಾಳು ನಿಮಗಿಷ್ಟ ಹಾಕೋದಾದ್ರೆ ಹಾಕೋಬೋದು. ನನಗೂ ಸ್ವಲ್ಪ ಆಮ್ಯಾಗ ನೆನಪಾಯ್ತು ಚೆನ್ನಾಗಿರತ್ತೆ ಅಂಥೇಳಿ ಸ್ವಲ್ಪ ಶೇಂಗಾ ಕಾಳು ಹಾಕೊಂಡ ಖಾರದ ಪುಡಿ, ಅರಿಶಿನ ಪುಡಿ ಹಾಕಿದ್ದೆ, ಮಸಾಲೆನೂ ಹಾಕೀನಿ. ಸ್ವಲ್ಪ ಚಿಕನ್ ಮಸಾಲ ಆಯ್ತು, ಅದನ್ನೇ ಹಾಕಿ ನಾನು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮ್ಯಾಗ ಇವಾಗ ಕೊತ್ತಂಬರಿನ ಹೆರ್ಚ್ಕೊಳತ್ತೀನಿ. ಕಾಳನ್ನೂ ಹಾಕಿ ಎಲ್ಲ ತಿರುವಾಡಿನ ಫುಲ್ಲ. ಅಷ್ಟು ಮಸ್ತಾಗಿತ್ತು, ನೋಡ್ಬೋದು ಎಷ್ಟು ಚಂದ ಕಾಣಕತ್ತೈತಿ. ವಾವ್, ನಮಗೆ ಭಾಳ ಇಷ್ಟ ಯಾವಾಗಲೂ ಗೊಂಜಾಳ. ಕೆಲವೊಂದು ಜನಕ್ಕೆ ಆಗಿ ಬರೋಂಗಿಲ್ಲ, ಆದರೆ ನಮಗಂತೂ ತುಂಬಾ ಇಷ್ಟ. ಇವಾಗ ಅಣ್ಣ ಲುಟ್ರು ಹೊಡ್ಯಕ್ಕೆ ಬಂದಾನು. ನಾನು ಇವಾಗ ಎಮ್ಮೆ ಹಿಂಡಬೇಕು. ಟೈಮ್ 5 ಗಂಟೆ ಆಗಿ ಹೋಗೈತಿ. ನಮ್ಮ ಮಮ್ಮಿ ಬರಾತಿದ್ರು ಊರಿಗಿಂದ, ಕರ್ಕೊಂಬರಕ್ಕೆ ಹೋಗಿರೋ ಗುಂಡಿ. ಅವ್ರು ಬರೋಟಿಗೆ ನಿದ್ದೆ ಹೊಡ್ಯಾತಿಳು. ಯಾರು ತಂದಾರ ಅದನ್ನ? ಆಯಿ ತಂದಾಳು, ಚಿಕ್ಕಲಿಕ್ಕಿ ಆಯಿ ತಂದಾಳು. ಶೇ ಐತಿ. ಹಾಯ್ ಮಾಡು. ಚೆನ್ನಾಗಿದ್ದೀರಾ? ಆರಾಮದಿರಿ? ಊಟ ಮಾಡಿರಿ? ಬಾಯ್ ಬಾಯ್ ಮಾಡಿ. ಗುಂಡಿ ಪ್ರಶ್ನೆಗೆ ಉತ್ತರ ಮಾಡ್ತಿರಲ್ಲ ಅನ್ಕೋತೀನಿ. ಇವಾಗ ಸಂಜಿಕ್ಕೆ ಜುನ್ಕ ಮಾಡ್ಬೇಕಂತೇಳಿ ಕಲ್ಲಾಗ ಖಾರ ಜಜ್ಕೊಂಡೀನಿ. ಉಳ್ಳಾಗಡ್ಡಿ, ಕೊತ್ತಂಬರಿ, ಆಮೇಲೆ ಅಜ್ವಾನ, ಆಮೇಲೆ ಎಳ್ಳು ಹಾಕೊಂಡೀನಿ. ಸ್ಪೆಷಲಾಗಿ ಜುನ್ಕಕ್ಕೆ ಎಳ್ಳು ಹಾಕೊಂಡ್ರೆ ಮಸ್ತ್ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹುಂಚಿ ಹುಳಿ, ಆಮ್ಯಾಗ ಎಳ್ಳು, ಆಮೇಲೆ ಅಜ್ವಾನ, ಇವು ಮೇನ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕಬೇಕಾಗಿರೋದು. ನಾವು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಒಂದ್ಸಲ ಟ್ರೈ ಮಾಡ್ತೀನಿ ನೋಡಿರಿ. ಎಲ್ಲ ಮುಗೀತು. ಇವಾಗ ಗುಂಡಿ ಅವರಪ್ಪ ಕೂಡಿಸಿ ನನಗೆ ಊರಿಗೆ ಕಳಿಸ್ತಾರತ್ತ. ಹೆಂಗೆ ಹೇಳತ್ತಾರ ಕೇಳ್ರಿ ಒಂದ್ಸಲ.
ನಾ ಅಜ್ಜಾಗ ಹೇಳ್ತೀನಿ ಬಾ ಕರ್ಯಾಕ ಗುಂಡಿ ಹೋಗಂದಾಳತ್ತ ಹೇಳ್ತೀನಿ. ಹೋಗ್ಲೇ ನಾಳೆಗೆ ಹೊಸ ಬೈಕ್ ಐತಿ ತಗೊಂಡ್ ಹೋಗ್ಲೇನ. ನಮ್ಮ ನಿಮ್ಮ ಯಾಕ ನಮ್ಮ ಮಮ್ಮಿ ಇದಾಳಕಿ ನಾ ಹೋಲಿ ಕರ್ಕೊಂಡ ಹಂಗಾರ. ನೀ ಯಾರ ಮಗಳು ಮತ್ತ ನನ್ನ ಕಡೆನ ಪಪ್ಪನ ಕಡೆನ? ನಿಮ್ಮ ಪಪ್ಪನ ಮಗಳು ಏನಿರ್ತಿ ಇಡ್ಡಾಗ ಮತ್ತೆ ನನ್ನ ಮಗಳು ಅಂದ್ಲ ಮತ್ತ ಪಾಟಿ ಚೇಂಜ್ ಮಾಡ್ತಿ. ನನ್ನ ಕಡೆನಾ ಏನ್ ಪಪ್ಪನ ಕಡೆನಾ ನೀನು? ಇಲ್ಲಿ ನೋಡಿಲೆ ಗುಂಡಿಯ ಇಲ್ಲಿ ನೋಡಿಲ್ಲ ಅಜ್ಜಾಗ ಬಿಡ್ತೀನ ನಾ. ಇಲ್ಲಿ ನೋಡಿಲ್ಲ ನನ್ನ ಕಡೆನಾ ಪಪ್ಪನ ಕಡೆನಾ? ನೀ ನನ್ನ ಕಡೆನಾ ಪಪ್ಪನ ಕಡೆನಾ? ನಿಂಗೆ ಯಾರು ಬೇಕಾ? ಗಾಡಿ ಒಯ್ಯಾಕತ್ ನೋಡಲ್ ಮಾಮ. ಅಮ್ಮ ಹೇಳಕತ್ತ ಗಾಡಿ ಬಗ್ಗೆ, ಹಾಗಾಗಿ ಟಾಪಿಕ್ ಚೇಂಜ್ ಆಗಿಬಿಡ್ತ. ಆಕಿ ಭಾಳ ಜೋರು ಮಾಡ್ತಾಳೆ, ಯಾವಾಗಲೂ ಅವ್ರ ಅಪ್ಪನ ಮಗಳು ಅಂತಾಳೆ. ಅಪ್ಪಿ ತಪ್ಪಿನೂ ನನಗೆ ನಿನ್ನ ಮಗಳು ಅಂತ ಯಾವತ್ತೂ ಅನ್ನಂಗಿಲ್ಲಕಿ. ಅದ್ರ ನಡುವೆನ ಆಕೆಗೆ ನನಗೆ ಅವ್ರ ಅಪ್ಪಗೆ ಜಗಳ ಜಾಸ್ತಿ ಆಗೋದು ತಮಾಷೆಗೆ, ಅದೇನು ಸೀರಿಯಸ್ ಅಲ್ಲ. ಸುಮ್ಮನೆ ಏನೋ ಆ ಥರ ಕಾಲು ಎಳ್ಕೊಂಡು ಜಗಳ ಮಾಡ್ತಿರ್ತೀವಿ. ಇವಾಗ ಇಬ್ಬರು ಕೂಡಿ ಮಾವ ಸೊಸೆ ಟೆಸ್ಟ್ ಮಾಡ್ತಾರತ್ತ ಗಾಡಿ ಹೆಂಗೈತೆ ಅಂಥೇಳಿ. ನಾವು ಊಟ ಗೀಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಗಾಳಿಗೆ ಹೊರಗೆ ಫ್ರೆಶ್ ಗಾಳಿ ಬರ್ತಿರ್ತೈತಲ್ಲ ಹೊರಗೆ ಕೂತಿರ್ತೀವಿ. ಅತ್ತೆನೂ ಕೂತಾರ ನೋಡ್ಬೋದಲ್ಲೇ. ನಾನು ಜೋಕಾಲಾಗ ಕೂತಿದ್ನಿ. ಅದೇನೋ ಗಾಡಿ ಸ್ಟ್ಯಾಂಡ್ ಬಡಿದ್ರೆ ಹೋಗಂಗಿಲ್ಲತ್ ಹೇಳತ್ತಿದ್ರು ನಮ್ಮ ಯಜಮಾನ್ರೆ. ಅದಕ್ಕೆ ಟೆಸ್ಟ್ ಮಾಡಾಕತ್ತಿದ್ರು ಅದನ್ನು. ಅಲ್ಲಿ ಯಾರೋ ಹೇಳಿದ್ರತ್ತ, ಹಂಗೆ ಚೆಕ್ ಮಾಡತ್ತಿದ್ದು. ಆಮ್ಯಾಗ ಅಡುಗಳೆಲ್ಲ ಕಟ್ಟಿ ಮೇವು ಹಾಕಿ ಬಂದೆವು. ನಮ್ಮ ಅಪ್ಪನ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಬಂದೆ. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ರೈತರಿಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ನಿಮ್ಮ ಇಷ್ಟ. ಏನು ಮಾಡ್ತೀರೋ ಮಾಡಿರಿ. ಆದಷ್ಟು ರೈತರಿಗೆ ಸಪೋರ್ಟ್ ಮಾಡ್ತೀರಿ ಅನ್ಕೋತೀನಿ. ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಶೇರ್ ಮಾಡಿರಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಅಷ್ಟೆ. ಧನ್ಯವಾದಗಳು.